ವಿಲಾಯತಿಯ ಎಮ್ಮೆಯಾದಡೇನು ತಿನ್ನುವುದು ಹುಲ್ಲನ್ನೇ. ವಾರಣಾಸಿಯ ಬೆಕ್ಕಾದಡೇನು ತಿನ್ನುವುದು ಇಲಿಯನ್ನೇ. ಶ್ವೇತ ಭವನದ ಸೊನಗಾದಡೇನು ತಿನ್ನುವುದು ಕೆಡಕನ್ನೇ. ಮಂತ್ರಿಣಿಯ ತಲೆಯ ಹೇನಾದಡೇನು ತಿನ್ನುವುದು ಹೊಲಸನ್ನೇ. ಬುದ್ಧ ಬಸವ ಬಾಪೂಜಿಯ ನಾಡಾದಡೇನು ನಾ ಮೆಚ್ಚಿದೆ ನಿನ್ನನ್ನೇ ಸ್ವತಂತ್ರ ಧೀರ ಸಿದ್ದೇಶ್ವರ. ದಯಾಸ್ವರೂಪಿ ಖಾಸ್ಕತನನ ಮನ್ಮಂದಿರದಲ್ಲಿ ಸ್ಮರಿಸಿ ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನ, ನಿಡಸೋಶಿಯ ಜಗದ್ಗುರು ಮಹಾಸನ್ನಿಧಿಯವರನ್ನ ಮನ್ಮಂದಿರದಲ್ಲಿ ಸ್ಮರಿಸಿ ಊರಿನ ಆರಾಧ್ಯ ದೈವ ಅಪ್ಪ ರೇವಣಸಿದ್ಧನಲ್ಲಿ ಶರಣಾರ್ಥಿಯನ್ನ ಸಲ್ಲಿಸಿ ಬೆಳಗಿನ ಜಾವ ಶ್ರವಣ ಮಾಸದ ಪ್ರವಚನಕ್ಕೆ ಸಂಗೀತದ ಸುಧೆಯನ್ನ ನೀಡಲು ಬಂದಿರುವ ಶ್ರೀಮಠದ ಕಲಾವಿದರಲ್ಲಿ ಶರಣಾರ್ಥಿಯನ್ನ ಸಲ್ಲಿಸಿ ಇಲ್ಲಿ ಬಂದಿರುವ ತಾವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ದೇವ ಸೃಷ್ಟಿ ಮಾಡಿರುವ ಈ ಜಗತ್ತಲ್ಲಿ ಎರಡು ತರ ಆತ್ಮಗಳು ಅದಾವು. ಒಂದು ಏಕಾತ್ಮ, ಇನ್ನೊಂದು ನಾನಾತ್ಮ. ಈ ಆತ್ಮಗಳು ಬಿಟ್ರೆ ಮತ್ಯಾವ ಆತ್ಮಗಳು ಇಲ್ಲ. ಉಪನಿಷತ್ತು 6ನೇ ಶ್ಲೋಕ ನಮಗೇನ್ ಹೇಳುತ್ತೆ ಅಂದ್ರ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಬುದ್ವಿಜಾನತಃ ತತ್ವಕೋ ಮೋಹಕೋ ಪಶ್ಯತಃ ಏಕತ್ವ ಮನುಪಶ್ಯತಃ. ಈ ಜಗತ್ತಲ್ಲಿರುವುದು ಎರಡೇ ಆತ್ಮಗಳು, ಒಂದು ಏಕಾತ್ಮ, ಇನ್ನೊಂದು ನಾನಾತ್ಮ. ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಬಳಿಕ ನಾವೆಲ್ಲರೂ ಒಂದೇ ಮನುಷ್ಯರು ಅಂತ ಯಾರು ತಿಳ್ಕೊಂತಾರ ಅವರದ್ದು ಏಕಾತ್ಮ. ಮತ್ತ ನಾನೇ ಬ್ಯಾರೆ ನೀನೇ ಬ್ಯಾರೆ, ನಾ ಬಾಳ ದೊಡ್ಡವ ನೀ ಬಾಳ ಸಣ್ಣವಂತ ಯಾರು ತಿಳ್ಕೊಂತಾರ ಅವರೇ ನಾನಾತ್ಮ. ಈ ಏಕಾತ್ಮ ಇರೋರು ದೇವ್ರ ಕಡೆ ಹೋಗ್ತಾರ, ಈ ನಾನಾತ್ಮ ಇರೋರು ದೆವ್ವದ ಕಡೆ ಹೋಗ್ತಾರ. ಇವ್ರು ಈ ಯುದ್ಧಗಳೆಲ್ಲ ಆಗ್ತಾವು ಜಗತ್ತಲ್ಲಿ, ನೀವು ನೋಡ್ತೀರ. ಒಬ್ರನ್ನ ಒಬ್ರು ಸಾಯಿಸ್ತಾರ, ಕೊಲೆ ಮಾಡ್ತಾರ, ಗುಂಡು ಹಾರಿಸ್ತಾರ. ಇವು ಯುದ್ಧಗಳು ಚಲೋ ಏನ್ ಕೆಟ್ಟದ್ದು ಅಂತ ಯೋಚನೆ ಮಾಡಿವನು ಯಾವತ್ತಾದ? ಯುದ್ಧಗಳು ಯಾವತ್ತೂ ಒಳ್ಳೇದನ್ನ ಬಯಸೋದಿಲ್ಲ. ಯುದ್ಧ ಭೂಮಿ ಬರೇ ರಕ್ತಾನೇ ಕೇಳುತ್ತೆ ಬಿಟ್ರೆ ಪ್ರೀತಿ ಯಾವತ್ತು ಅದು ಕೇಳೋದೇ ಇಲ್ಲ. ಒಂದು ದಿನ ಏನಾಯ್ತು, ಈ ಸೇತುವೆಗೂ ಮತ್ತು ಅಡ್ಡ ಗ್ವಾಡ್ ಇರ್ತದಲ್ಲ, ಗಾಡ್, ಅವೆರಡಕ್ಕೂ ಜಗಳ ಚಾಲು ಆಯ್ತು. ಸೇತುವೆ ಅಂತೂ ನಾ ಶ್ರೇಷ್ಠನೋ ನೀ ಶ್ರೇಷ್ಠನೋ, ಅದೇನ್ ಅಡ್ಡ ಗೋಡೆ ಇತ್ತಲ್ಲ ಅದು ಅಂತೂ ನಾನೇ ಶ್ರೇಷ್ಠ, ನೀ ಹೆಂಗ ಶ್ರೇಷ್ಠ? ಯಾಕಂದ್ರ ನಾ ಉದ್ದ ಕಟ್ಕೊಂತ ಬಂದಾರ ನನಗ, ನಾ ಬಹಳ ದೊಡ್ಡದು ಕಾಣ್ತೀನಿ, ನಾ ದೊಡ್ಡವ ಅಂತದು.
ಗ್ವಾಡೆ, ಅಡ್ಡಗ್ವಾಡೆ. ಸೇತುವೆ ಅಂತೂ ನೀ ಶ್ರೇಷ್ಠ ಅನ್ನೋದಾಗಿದ್ರೆ ಒಂದ್ ವೇಳೆ ಗೋಡೆ ನಿರ್ಮಾಣ ಮಾಡಿದ್ರು ಅಂದ್ರ ಆ ಕಡೆ ಜನ ಈ ಕಡೆ ಬರುದಿಲ್ಲ, ಈ ಕಡೆ ಜನ ಆ ಕಡೆ ಹೋಗುದಿಲ್ಲ. ಮತ್ ನೀ ಹೆಂಗ ಶ್ರೇಷ್ಠ ಆಗಕ ಸಾಧ್ಯ? ಸೇತುವೆ ಬಹಳ ಕಿಮ್ಮತ್ತಿನ ಮಾತು ಹೇಳ್ತು. ನನ್ನೂ ಸಿಮೆಂಟಿನಿಂದ ಕಟ್ಟ್ಯಾರ ಬ್ರಿಡ್ಜ್, ನಿನ್ನೂ ಸಿಮೆಂಟಿನಿಂದ ಕಟ್ಟ್ಯಾರ. ನನಗೂ ಇಟ್ಟಂಗಿ ಬಳಸ್ಯಾರ, ನಿನಗೂ ಇಟ್ಟಂಗಿ ಬಳಸ್ಯಾರ. ಆದ್ರ ನನ್ನ ಕೆಲಸನೇ ಬ್ಯಾರೆ, ನಿನ್ನ ಕೆಲಸನೇ ಬ್ಯಾರೆ. ನನ್ನ ಕೆಲಸ ಒಡೆದು ಹೋದ ಮನಸ್ಸುಗಳನ್ನ ಸೇರಿಸೋದು, ನಿನ್ನ ಕೆಲಸ ಸೇರಿರುವ ಮನಸ್ಸುಗಳನ್ನ ಬೇರ್ಪಡಿಸೋದು. ನಾ ದೊಡ್ಡವ ಅಂತದು ಸೇತುವೆ. ನೀ ದೊಡ್ಡವಾಗಲಿಕ್ಕೆ ಸಾಧ್ಯ ಇಲ್ಲ, ನಾ ದೊಡ್ಡವ. ಮತ್ತೀ ಜಗತ್ತಿನೊಳಗ ನಿಜವಾದ ಶ್ರೀಮಂತರು ದೊಡ್ಡವರು ಯಾರು ಅಂದ್ರ ಮನಿ ಇದ್ದವರು ಅಲ್ಲ, ಕಾರಿದ್ದವರೂ ಅಲ್ಲ, ಅಂತಸ್ತಿದ್ದವರೂ ಅಲ್ಲ. ಯಾರ ಹತ್ರ ಚಲೋ ಮನಸ್ಸೈತಲ್ಲ ಅವರು ಬಹಳ ದೊಡ್ಡವರಾಗ್ತಾರ. ಚಲೋ ಮನಸ್ಸಿರ್ಬೇಕು, ಎದೆಯೊಳಗೆ ಒಂದಿಷ್ಟು ಸಂತೋಷ ಇರಬೇಕು. ಎಷ್ಟು ಚಲೋ ಮನಸ್ಸಿರ್ಬೇಕು ಅಂದ್ರ ಪ್ರೀತಿ ತುಂಬಿದ ಮನಸ್ಸಿರ್ಬೇಕಷ್ಟೆ. ಒಂದಿನ ಈ ರಾಜ ಆಸ್ಥಾನಗಳಲ್ಲೆಲ್ಲ ನೀವು ನೋಡ್ರಿ, ಅವ್ರದ್ದು ದೊಡ್ಡ ವೈಭೋಗ ಇರ್ತೈತಿ. ಅವ್ರಿಗೆ ಬಂಗಾರ ಪ್ಲೇಟಿದ್ದು ಊಟ ಇರ್ತದ. ಬಂದಿರೋರೆಲ್ಲ ಅವ್ರಿಗೆ ನಮಸ್ತೆ ಅಂತ ಉದ್ದು ಬೀಳ್ತಾರ, ಅಡ್ಡ ಬೀಳ್ತಾರ. ಅವ್ರಿಗೆಲ್ಲ ದೊಡ್ಡ ವೈಭೋಗ. ಆ ರಾಜರು ಆಸ್ಥಾನದಲ್ಲಿ ಒಬ್ಬ ರಾಜ ಇದ್ದ, ದೊಡ್ಡ ರಾಜ. ಆ ರಾಜನಿಗೆ ದಿವಸ ಒಂದೊಂದು ಮದುವೆ ಆಗು ಹುಚ್ಚಿತ್ತು. ರಾಜಲ ದುನಿಯಾ ಮಾಡ್ತಿದ್ದ, ದಿವಸ ಒಂದೊಂದು ಮದುವೆ ಆಗ್ತಿದ್ದ. ಮತ್ತ ರಾತ್ರಿ 10 ಗಂಟೆ ಆಯ್ತು ಅಂದ್ರೆ ನಿದ್ದಿನೇ ಬರ್ತಿದ್ದಿಲ್ಲ ರಾಜನಿಗೆ. ಬಂಗಾರದ್ದು ಮಂಚ ಇತ್ತು, ಮೆತ್ತಂದು ಬೆಡ್ ಇತ್ತು, 10-20 ಕಡೆ ಏರ್ ಕಂಡೀಷನರ್ AC ಇತ್ತು. ಮನಸ್ಸಿಗೆ ಇಷ್ಟಪಡುವ ಹೆಣ್ಮಕ್ಕಳು ಮದುವೆ ಆಗ್ತಿದ್ದ ರಾಜ. ಆದರೂ ಒಟ್ಟ ನಿದ್ದೆ ಮಾಡ್ತಿರ್ಲಿಲ್ಲ. ಅದೇ ರಾಜ ಆಸ್ಥಾನದೊಳಗ ಒಬ್ಬ ಕೆಲಸ ಮಾಡವಂತ. ಅವನಿಗೆ ಒಂದೇ ಹೆಂಡತಿ. ಅವ ಮಲ್ಕೋತಿದ್ದಿದ್ದು ಗುಡಿಸಲದೊಳಗ. ರಾತ್ರಿ ಕೆಲಸ ಮಾಡಿ 9 ಗಂಟೆಗೆ ಹೆಂಡತಿ ಜೊತೆ ಚಲೋ ಮಾತಾಡ್ಕೊಂತ ಮಕ್ಕಳಿಗೆ ಊಟ ಮಾಡಿಸಿ 10ಕ್ಕೆ ಮಲ್ಕೊಂಡಂದ್ರ ಕಣ್ಣು ತುಂಬ ನಿದ್ದೆ ಮಾಡ್ತಿದ್ದವ. ಬೆಳಗ್ಗೆ 6:30-7 ಗಂಟೆವರೆಗೂ ತೃಪ್ತಿ ಆನಂದದ ನಿದ್ದೆ ಮಾಡ್ತಿದ್ದ. ರಾಜರಿಗೆ ಆಶ್ಚರ್ಯ ಆಯ್ತು. ಒಮ್ಮೆ ಕರೆದ್ರು ಅವನಿಗೆ ಸೇವಕ, ಅಲ್ಲೋ ನಾನು ಮನುಷ್ಯನೇ, ನೀನು ಮನುಷ್ಯನೇ, ಆದ್ರ ನನ್ನ ಕಡೆ ಬಂಗಾರದ್ದು ಪ್ಲೇಟ್ ಐತಿ, ಬಂಗಾರದ್ದು ಅರಮನೆ ಐತಿ, ಬಂಗಾರದ್ದು ಆಸ್ಥಾನ ಐತಿ. ನನಗ್ ಬರ್ಲಾರ್ದ ನಿದ್ದೆ ನಿನ್ನ ಹತ್ರ ಏನೂ ಇಲ್ಲ, ಹ್ಯಾಂಗ ಬರ್ತದ? ಸೇವಕ ಅಂದ, ರಾಜರೇ, ನಾ ನಿಮ್ಮಷ್ಟು ದೊಡ್ಡವಲ್ಲ. ನೀವು ಬಂಗಾರದ ಪ್ಲೇಟದಾಗ ಊಟ ಮಾಡೋರು. ನಿಮ್ಮದು ಮಸ್ತ್ ಮಸ್ತ್ ಊಟ, ಮಸ್ತ್ ಮಸ್ತ್ ಸೀರಿ, ಮಸ್ತ್ ಮಸ್ತ್ ಬಟ್ಟಿ, ನೀವೆಲ್ಲ ಶ್ರೀಮಂತರು. ಆದ್ರೂ ನಿಮಗ್ ನಿದ್ದೆ ಬರುದಿಲ್ಲ. ಯಾಕ? ನಿಮ್ಮ ಮನಸ್ಸಿನೊಳಗ ನೆಮ್ಮದಿ ಇಲ್ಲ, ಅದಕ್ಕೆ ನಿಮಗ ನಿದ್ದೆ ಬರುದಿಲ್ಲ. ನನ್ನದು ನೆಮ್ಮದಿಯ ತೃಪ್ತಿ ಬದುಕು. ಬಂಗಾರದ ಪ್ಲೇಟ್ ಒಳಗ ಊಟ ಮಾಡ್ಲಿಲ್ಲ ಅಂದ್ರೂ ಬಂಗಾರದ ಮನಸ್ಸಿಟ್ಕೊಂಡು ಊಟ ಮಾಡ್ತೀವಿ, ಪ್ರೀತಿ ಹಂಚ್ತೀವಿ ನಾವು, ಅದಕ್ಕೆ ನಾವು ನಿದ್ದೆ ಮಾಡ್ತೀವಿ ಅಂತ ಹೇಳಿದ್ರು ಸೇವಕವ್ರಿಗೆ. ನಾವು ಪ್ರೀತಿ ಹಂಚಿದೀವಿ ಅಂದ್ರ ದೊಡ್ಡವರಾಗಲಿಕ್ಕೆ ಸಾಧ್ಯ ಅದ. ಸೇವಕಿದ್ರೇನು, ರಾಜ ಇದ್ರೇನು, ಮನಸ್ಸೊಳಗ ನೆಮ್ಮದಿ ಇದ್ರನೇ ದೊಡ್ಡದೆಲ್ಲ. ಈಗ ನೀವೆಲ್ಲ ಬಂದು ರೇವಣ ಸಿದ್ದಪ್ಪಗೆ ಏನ್ ಬೇಡ್ಕೊಂತೀರಿ? ಮತ್ ಏನಾರ ಬೇಡ್ಕೊಳ್ಳೋದಿದ್ರನ ರೇವಣ ಸಿದ್ದಪ್ಪನ ಕಡೆ ಬರ್ತಿರ್ರಿ, ಇಲ್ಲ ನೀವೇನು ಬರು ಮಂದಿ ಅಲ್ಲ. ಏನಾರ ಬೇಡ್ಕೊಳ್ಳೋದಿದ್ರ ಅಟ್ಟ ಬರುದಲ್ಲ. ಎಲ್ಲ ಕೊಟ್ಟಾನಂದ ಮ್ಯಾಗ ದೇವ್ರನ್ನ ತಗೊಂಡ್ ನಾವೇನ್ ಮಾಡೋದು? ಬಹಳ ಜನ ಬರುದು ಎದಕ್ಕೆ ಅಂದ್ರೆ ಬೇಡ್ಕೊಳಕ ಬರ್ತಾರ. ಮತ್ ಬಾಳ್ ಚಂದ ಬೇಡ್ಕೊಂತಾರ. ಬೇಡ್ಕೊಳ್ಳೋದು ಎಷ್ಟು ಚಂದ ಬೇಡ್ಕೊಂತಾರೆ ಅಂದ್ರೆ, ಮಗ್ಲ ಮನೆಯವ್ರು ಚಲೋ ಮನಿ ಕಟ್ಟ್ಯಾರ, ಅವ್ರ ಆರಾಮದಾರ, ನಂದಿನ್ನೂ ಮನಿ ಆಗಿಲ್ಲ, ನಾ ಆರಾಮಿಲ್ಲ,
ಮತ್ತ 201 ರೂಪಾಯಿದು ನಿನಗೆ ಅಭಿಷೇಕ ಹಚ್ಬೇಕಂದ್ರೆ ಹೆಂಗಾರ ಮಾಡಿ ಮಗ್ಲ ಮನೆಯವ್ರದು ಬೀಳಿಸ್ಬಿಡವ್ರಿ. ಮೊನ್ನೆ ನಮ್ಮ ಊರಾಗ ಒಬ್ಬ ಕಾರ್ ತಂದಾನ, ನಾನು ದುಡ್ದೀನಿ, ಅವನು ದುಡ್ದಾನ. ಮತ್ತ ನಾ ತರ್ಲಾರ್ದ ಕಾರ್ ಅವ ತಂದ. ನಾನು ದುಡ್ದೀನಿ ಅಂದ ಮ್ಯಾಗ ನಾನು ಒಂದು ಕಾರ್ ತರಬೇಕಿತ್ತಿಲ್. ಅವ ಅಷ್ಟೇ ಕಾರ್ ತಂದ ನಂದ ಮ್ಯಾಗ ನಿನಗೇನ್ ಬಿಡ್ಕೊಂತೀನಗ, ಒಂದ್ ವೇಳೆ ಏನಾರ ಕಾರಿಗೆ ಏನಾರ ಆಯ್ತು ಅಂದ್ರೆ ಸೋಮವಾರಗ ನಿನಗೆ ಅಭಿಷೇಕ ಹಚ್ತೀನಿ ಅಂದ್ರೆ ದೇವ್ರು ನಿಮಗ ಇಂಥವು ಕೇಳಾಕ ಬೇಡನೇನು? ಎಂಥವು ಕೇಳಿದ್ರೆ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಎಂಥದ್ದು ಕೇಳಬೇಕು ಅಂದ್ರ ನಮ್ಮ ಮನಿ ಮಗ್ಳು ಒಂದು ವಯಸ್ಸಾದ ಮುದುಕಿರ್ತೈತಿ. ಆ ಮುದುಕಿಗೆ ಬಹಳ ವಯಸ್ಸಾಗಿರ್ತೈತಿ. ಇವತ್ತ ನಾಳೆ ಅಂತಿರ್ತೈತಿ ಅದು. ಆ ಮುದುಕಿ ಹತ್ರ ಹೋಗಿ ನಾವೆಂದೂ ಮಾತಾಡಿಸಿದ್ರೆ ಇರುವುದಿಲ್ಲ ಒಟ್ಟೆ. ಇಲ್ಲಿ ಗದ್ದಿಗೆಗೆ ಬಂದು ಏನು ಕೇಳ್ಕೋಬೇಕು ಅಂದ್ರ, ನಮಗೆಲ್ಲಾ ಕೊಟ್ಟಿಯಪ್ಪ ರೇವಣ ಸಿದ್ಧ, ಮನಿ ಕೊಟ್ಟಿ, ಚಲೋ ಜೀವನ ಕೊಟ್ಟಿ, ಮಕ್ಕಳು ಹೆಂಡತಿ ಗಂಡ ಎಲ್ಲ ಚಂದಿಟ್ಟಿ, ಪಾಪ ನಮ್ಮ ಮನಿ ಮಗ್ಳು ಒಂದು ಹಣ್ಣಾದ ಮುದುಕಿ ಐತಿ. ಆ ಮುದುಕಿ ಬಹಳ ನರಳಾಕತ್ತೈತಿ. ಇವತ್ತ ನಾಳೆ ಅಂತ ಆ ಮುದುಕಿ ಅನ್ನಕತ್ತದ. ಆ ಮುದುಕಿಗೆ ಸಾವು ಕೊಡು ಬ್ಯಾಡ ಅನ್ನೋದಿಲ್ಲ. ಪಾಪ ನರಳಾಡ್ದಂಗ ಇನ್ನೊಂದು 10 ವರ್ಷ ಆ ಮುದುಕಿ ಚಂದ ಬದುಕುವಂಗ ಮಾಡುವಂತ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿತು ನಿಮ್ಮ ಮನಸ್ಸು ಅಂದ್ರೆ ನೀ ದೇವತಾಣ ಗುಹೇಶ್ವರ. ಅವಾಗ ದೊಡ್ಡವರಾಗತ್ ಸರ್. ಸಿದ್ಧಯ್ಯ ಪುರಾಣಿಕ ಹೇಳ್ತಾನೆ, ಯಾವುದಯ್ಯ ಮಧುರ ಸ್ವರ, ವಸಂತದಲ್ಲಿ ಕೋಗಿಲೆ ಕುಹು ಕುಹು ಎಂದು ಕೂಗುವುದೋ, ತಾಯಿ ಮಗುವನ್ನ ಮಗನೇ ಎಂದು ಕರೆಯುವುದೋ, ಅಥವಾ ಮಗು ತಾಯಿಯನ್ನ ಅಮ್ಮ ಎಂದು ಕರೆಯುವುದೋ ಅಲ್ಲ. ಇದು ಯಾವುದೂ ಮಧುರ ಸ್ವರ ಅಲ್ಲ. ಕಷ್ಟದೊಳಗಿದ್ದಾತವನ ಕಂಡು ಕಣ್ಣೀರು ಒರೆಸಿ 4 ಪ್ರೀತಿ ಮಾತನಾಡಿದಡೆ ಅದೇ ಮಧುರ ಸ್ವರ. ಸ್ವತಂತ್ರ ಧೀರ ಸಿದ್ದೇಶ್ವರ. ಯಾವುದು ನಿಜವಾದ ಚಂದ ಧ್ವನಿ ಅಂದ್ರ, ಕಷ್ಟದೊಳಗ ಯಾರದಾರಲ್ಲ ಅವ್ರು ಕಣ್ಣೀರ್ ಯಾರು ಒರೆಸ್ತಾರಲ್ಲ ಅದೇ ನಿಜವಾದ ಸ್ವರ. ನೀವೆಲ್ಲ ಈಗ ಹೂವ ನೋಡ್ರಿ, ಅದು ಹೂವ ನಿಮ್ದೇನು ಕೆಸರು ನೀರು ಕಾಲಾಂದೇನು ಕೆಸರು ಇರ್ತೈತಲ್ಲ, ಆ ಕೆಸರು ನೀರಿನಿಂದ ನಿಮ್ಮ ಮನೆ ಹಿತ್ತಲ್ದಾಗ ಒಂದು ಹೂವು ಬೆಳೆದಿರ್ತೈತಿ, ಅರಳಿರ್ತೈತಿ. ಆ ಹೂವನ್ನ ನಮ್ಮ ಶಾಸ್ತ್ರಿಗಳು ಏನ್ ಮಾಡ್ತಾರ, ಕಿತ್ಕೊಂಡು ಬಂದು ರೇವಣ ಸಿದ್ದಪ್ಪನ ತಲೆ ಮ್ಯಾಗ ಏರಿಸ್ತಾರ. ಮತ್ ನಿಮಗ ಆಶ್ಚರ್ಯ ಅನಿಸ್ಬೇಕಲ್ಲ, ನಮ್ಮ ಕಾಲಿನ ಕೆಸರು ಮಣ್ಣಿನಿಂದ ತಿಪ್ಪೆಯಲ್ಲಿ ಅರಳಿದ ಸುಂದರ ಹೂವು ಹೋಗಿ ರೇವಣ ಸಿದ್ದಪ್ಪನ ಮುಡಿಗೇರ್ತೈತಿ ಅಂದ್ರೆ ಹೂವಿನ ತಾಕತ್ ಎಷ್ಟು ಅದ್ಭುತ ಅಂದ್ರೆ ಅದು ಒಂದೇ ದಿನ ಬದುಕ್ತದೆ, ನಮ್ಮಂಗ್ 100 ವರ್ಷ ಬದುಕ್ತದ. ನಮ್ಮಂಗ ಬಂಗಾರ ಅಂತ ಬಡದಾಡಿದೇನ್, ನಮ್ಮಂಗ ಕಾರ್ ಅಂತ ಬಡದಾಡಿತನ್, ನಮ್ಮಂಗ ಆಸ್ತಿ ಅಂತ ಬಡದಾಡಿತನು? ಏನೂ ಬಡದಾಡಿಲ್ಲ. ಹೂವ ಮುಂಜಾನೆ ಸೂರ್ಯೋದಯ ಆದ್ಮ್ಯಾಗ ಅರಳೈತಿ. ಅದನ್ನ ತಂದು ನಾವು ದೇವನ ಮೇಲೆ ಇಟ್ಟಿವಿ. ಬಾಡಿದ ಮೇಲೆ ಅದು ಹೋಗಿ ತನ್ನ ವೃದ್ಧಾವ್ಯವಸ್ಥೆ ಇದ್ದಂಗ ಅದು ಹೋಗಿ ಸ್ಮಶಾನ ಸೇರ್ಬಿಡ್ತೈತದು. ಮತ್ತು ಒಂದೇ ದಿನ ಬದುಕಿದ್ದಕ್ಕೆ ಮನುಷ್ಯ ಹೋಗಿ ಹೂವಿಗೆ ಕೇಳಿದ, ದುಃಖ ಆಗಿಲ್ಲನು ನಿನಗಂತ ಕೇಳಿದ ಹೂವಿಗೆ. ಹೂವಂತೂ ನನಗೆ ಯಾಕೆ ದುಃಖ ಆಗ್ಯದ? ನನಗೆ ಯಾವತ್ತೂ ದುಃಖ ಆಗೇ ಇಲ್ಲ. ದುಃಖ ಪಡ್ಕೊಳಕ್ ನಾ ಏನು ಮನುಷ್ಯ ಅನ್ನುವಂಥದ್ದು ಹೂವ. ದುಃಖ ಪಡ್ಕೊಳಕ್ ನಾ ಏನು ಮನುಷ್ಯ ಅಲ್ಲ. ಮುಂಜಾನೆ ಅರಳಿನಿ, ಮಧ್ಯಾಹ್ನ ರೇವಣ ಸಿದ್ದಪ್ಪನ ಹತ್ರ ಬಂದೀನಿ, ಸಾಯಂಕಾಲ ನನ್ನ ಸಾವದ. ದೇವ ಸೃಷ್ಟಿ ಮಾಡಿರುವ ನನ್ನನ್ನ ದೇವರ ತಲೆ ಮ್ಯಾಗ ನಾನು ಇಟ್ಕೋತಾನ ಅಂದ್ರ ಮತ್ ಇದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ಅಂತದು ಹೂವ. ಮತ್ ನಾವ್ ಯಾವತ್ತರ ದೇವ್ರ ಹತ್ರ ಹೋಗಿವೇನ್? ಎಷ್ಟು ಚಂದ ಒಂದು ಪಕ್ಷಿ ಬದುಕ್ತೈತಿ, ಎಷ್ಟು ಚಂದ ಒಂದು ಪ್ರಾಣಿ ಬದುಕ್ತೈತಿ, ಎಷ್ಟು ಅದ್ಭುತವಾಗಿ ಪ್ರೀತಿಯಿಂದ ಬದುಕ್ತದ. ನೀವು ಕೋಗಿಲೆ ಕಪ್ಪಿದ್ರು ಅದು ಹಾಡೋದು ಒಟ್ಟ ನಿಲ್ಲಿಸುವುದೇ ಇಲ್ಲ. ಕೋಗಿಲೆ ಕಪ್ಪಿದ್ರು ಒಟ್ಟ ಹಾಡೋದೇ ನಿಲ್ಸುವುದೇ ಇಲ್ಲ. ನಮಗ್ ಏನಾರ ಜರ ಕರ್ತ ರೇವಣ ಸಿದ್ದೇಶ್ವರ ಒಂದು ಬಿಳಿ ಕೂದ್ಲು ಕೊಟ್ಟನಂದ್ರ ಕನ್ನಡಿ ಮುಂದೆ ನಿಂತು ಎಷ್ಟು ಸಲ ಬೈದಿಲ್ಲ ನಾವು ದೇವರಿಗೆ. ಈಗ ನನಗ್ 30-35 ವಯಸ್ಸು, ನನಗ್ ಯಾಕೆ ಕೊಟ್ಟಿ ಬಿಳಿ ಕೂದ್ಲ? ಅಂತದ್ ನಾ ಏನು ಮಾಡಿದ್ದೆ? ಅವ ದೇವ್ರಂದ ಅಲ್ಲೋ, ಒಂದು ಬಿಳಿ ಕೂದ್ಲು ಕೊಟ್ಟಿದ್ದಕ್ಕೆ ನನಗಿಷ್ಟು ಭಯಕತ್ತೀಯಲ್ಲ ಕನ್ನಡಿ ಮುಂದೆ ನಿಂತು ದಿವಸ ಬೆಳಗ್ಗೆ. ಮತ್ತೆ ಇಷ್ಟು ವರ್ಷ ಲಕ್ಷ ಕರಿ ಕೂದ್ಲು ಕೊಟ್ಟಿದ್ನೆಲ್ಲ ಯಾವತ್ತರ ಥ್ಯಾಂಕ್ ಯು ಹೇಳಿ ಏನು ಅಂತ ನಾವದೇ. ಲಕ್ಷ ಕರಿ ಕೂದ್ಲು ಕಟ್ಟಿದ್ದಕ್ಕೂ ಒಂದ್ ದಿವ್ಸನೂ ಥ್ಯಾಂಕ್ ಯು ಹೇಳಾರ್ದವ. ಬರೇ ಒಂದು ಬಿಳಿ ಕೂದ್ಲು ಕೊಟ್ಟಿದ್ದಕ್ಕೆ ಇಷ್ಟು ಭಯಕತ್ತಿಯಲ್ಲ ನನಗ. ಬಿಳಿ ಕೂದ್ಲು ಒಂದೇ ಐತಿ, ಬಿಟ್ಟು ಬಿಡೋದ. ಮಗ್ಲದಾವಿಲ್ಲ ಲಕ್ಷ ಕರಿ ಕೂದ್ಲ, ಅದರ ಜೊತೆ ಜೀವನ ಮಾಡು ಅಂದ್ರೆ ಜೀವನ ಚಂದ ಇರ್ತದ. ಮತ್ ಕರಿಯಾಗ ಅದೀನಿ ನಾನು ಕೋಗಿಲೆ ಅಂತ
ಎಂದರ ಕೋಗಿಲೆ ದುಃಖ ಪಟ್ಟೈತೇನ್? ನಾ ಕಪ್ಪಗ್ ಹುಟ್ಟೀನಿ ಅಂತ ಎಂದರ ಕೋಗಿಲೆ ದುಃಖ ಪಟ್ಟೈತೇನ್? ಯಾವತ್ತೂ ಕೋಗಿಲೆ ದುಃಖ ಪಟ್ಟೇ ಇಲ್ಲ. ಅದರ ಪಾಡಿಗೆ ಅದು ಆರಾಮ್ ಹಾಡೈತದು. ವಸಂತ ಬಂತು, ಯುಗಾದಿ ಬಂತು ಅಂದ್ರ ಎಷ್ಟು ಚಂದ ಕೋಗಿಲೆ ಅದ್ರ ಪಾಡಿಗೆ ಅದು ಹಾಡ್ಕೊಂಡ್ ಕುಂತೈತಿ. ಒಬ್ಬ ಹೊಲದಾಗ ಹಿಂಗೆ ಕೆಲ್ಸ ಮಾಡ್ಬೇಕಾದ್ರ ಹೊಲದ ಗಿಡದ ಮ್ಯಾಗ ಕೋಗಿಲೆ ನೋಡಿ, ಅಲ್ಲೋ ನೀನ್ ನೋಡಿದ್ರನ ನಮ್ಗ್ ನಗು ಬರ್ತೈತಿ ಅಂದೆ. ಅಷ್ಟು ಕರ್ರಗದಿ ನೀನು, ಎಷ್ಟು ನೋಡಾಕ ಅಸಹ್ಯದಿ. ಹೆಂಗ್ ಸೃಷ್ಟಿ ಮಾಡ್ಯಾನ ನೋಡ್ ನಿನಗೆ ದೇವ್ರು. ದೇವ್ರ ಕಂಡಾಗ ಒಂದ್ ಎರಡು ಬಿಡ್ಬೇಕಿಲ್ಲ ಅಂದ್ಯೋ. ಅಂದ್ರೆ ಇವ ಬಿಡಾವ ಇವ ಮತ್ತೆ ದೇವ್ರ ಕಂಡಾಗ. ದೇವ್ರ ಮುಂದ್ ಬಂದ್ರೆ ಇವ ಎರಡು ದೇವ್ರಿಗೆ ಬಾರ್ಸಾವ ಇವ. ಅಷ್ಟ ಸರಳ ಇಲ್ಲ. ಅದು ಕೋಗಿಲೆ ಅಂತೂ ಬೇರ್ಪಡಿಸೋ ಬುದ್ಧಿ ನಿಮ್ಮದು, ನಂದಲ್ಲ. ಬೇರ್ಪಡಿಸೋ ಬುದ್ಧಿ ನಿಮ್ಮದಿರ್ಬೇಕು, ನಂದಲ್ಲ. ನನ್ನ ಕೆಲಸ ಏನು? ಕೋಗಿಲೆ ಕೆಲಸ ಏನು? ಹಾಡೋದಷ್ಟೇ. ಚಂದ ಹಾಡ್ತೀನಿ ನಾನು. ಎಷ್ಟು ಚಂದ ಹಾಡ್ತೀನಿ ಅಂದ್ರ ಕಲ್ಲು ಮನಸ್ಸಿರೋ ಮನುಷ್ಯನ ಹೃದಯ ಸಹಿತ ಕರಗಬೇಕು, ಅಷ್ಟು ಚಂದ ನಾ ಹಾಡ್ತೀನಲ್ಲ. ನಾ ದೊಡ್ಡವ ನೀ ಅಲ್ಲ ಅಂತದು ಕೋಗಿಲೆ. ನಾ ಬಹಳ ದೊಡ್ಡವ ಆಗ್ತೀನಿ. ನೀ ಹೆಂಗ ದೊಡ್ಡವಾಗಕ ಸಾಧ್ಯ ಅದ? ಪ್ರೀತಿಯಿಂದ ಬದುಕಿದರೆ ಎಷ್ಟು ದೊಡ್ಡವಾಗಕ ಸಾಧ್ಯ ಐತಿ ಅಂದ್ರೆ ಕೋಗಿಲೆ ನಮಗೆಲ್ಲ ಉದಾಹರಣೆ ಆಗ್ತದ.